ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಶ್ರೀಕೃಷ್ಣನ ತಲೆಯಲ್ಲಿರುವ ನವಿಲುಗರಿಯ ಮಹತ್ವ ಮತ್ತು ಅದರ ಹಿಂದೆ ಇರುವ ಒಂದು ಸುಂದರ ಕಥೆಯ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಶ್ರೀಕೃಷ್ಣ ಅಂದರೆ ಪ್ರೀತಿ, ಭಕ್ತಿ ಮತ್ತು ಕರುಣೆಯ ಪ್ರತೀಕ. ತನ್ನ ಬಾಸುರಿಯ ಮಧುರ ನಾದದಿಂದ ಎಲ್ಲರ ಮನಸ್ಸನ್ನು ಗೆದ್ದ ದೇವರು ಅವನೇ ನಮ್ಮ ಶ್ರೀಕೃಷ್ಣ. ಆದರೆ ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ, ಕೃಷ್ಣ ಯಾಕೆ ತನ್ನ ಕಿರೀಟದಲ್ಲಿ ನವಿಲುಗರಿಯನ್ನು ಧರಿಸಿರ್ತಾನೆ ಅಂತ? ಒಮ್ಮೆ ವೃಂದಾವನದಲ್ಲಿ ಶ್ರೀಕೃಷ್ಣ ತನ್ನ ಬಾಸುರಿಯನ್ನು ಊದುತ್ತಾ ಇದ್ದ. ಆ ಸಂಗೀತವನ್ನು ಕೇಳಿ ಅಲ್ಲಿದ್ದ ನವಿಲುಗಳು ಸಂತೋಷದಿಂದ ಕುಣಿತಾ ಇದ್ವು. ನವಿಲುಗಳ ನೃತ್ಯವನ್ನು ನೋಡಿ ಶ್ರೀಕೃಷ್ಣನು ಮಂದಹಾಸವನ್ನು ಬೀರ್ತಾನೆ. ಅಷ್ಟರಲ್ಲಿ ಒಂದು ನವಿಲು ನಿಧಾನವಾಗಿ ಶ್ರೀಕೃಷ್ಣನ ಬಳಿ ಬಂದು ಭಕ್ತಿಯಿಂದ ತನ್ನ ತಲೆಯನ್ನು ತಗ್ಗಿಸಿತು. ನಂತರ ತನ್ನ ಅತ್ಯಂತ ಅಮೂಲ್ಯವಾದ ಗರಿಯನ್ನು ಕೃಷ್ಣನ ಪಾದಗಳ ಬಳಿ ಅರ್ಪಿಸಿತು. ನವಿಲಿನ ಆ ಶುದ್ಧ ಭಕ್ತಿಯನ್ನು ಕಂಡು ಶ್ರೀಕೃಷ್ಣ ತುಂಬ ಸಂತೋಷಗೊಳ್ತಾನೆ. ಆ ಗರಿಯನ್ನು ತನ್ನ ಕಿರೀಟದಲ್ಲಿ ಧರಿಸಿಕೊಳ್ತಾನೆ. ಆ ದಿನದಿಂದ ನವಿಲುಗರಿ ಶ್ರೀಕೃಷ್ಣನ ಪ್ರೀತಿಯ ಮತ್ತು ಭಕ್ತಿಯ ಸಂಕೇತವಾಗಿದೆ. ಈ ಕತೆ ನಮಗೆ ಒಂದು ಮಹತ್ವದ ಪಾಠವನ್ನು ಹೇಳುತ್ತೆ. ದೇವರಿಗೆ ದೊಡ್ಡ ಕಾಣಿಕೆಗಳ ಅಗತ್ಯವಿಲ್ಲ. ನಿಜವಾದ ಭಕ್ತಿ ಮತ್ತು ಶುದ್ಧ ಮನಸ್ಸು ಇದ್ದರೆ ಸಾಕು. ನಾವು ಮನಸಾರೆ ಶ್ರೀಕೃಷ್ಣನನ್ನು ನೆನೆಸ್ಕೊಂಡ್ರೆ ಅವನು ಸದಾ ನಮ್ಮ ಜೊತೆ ಇರ್ತಾನೆ. ಜೈ ಶ್ರೀಕೃಷ್ಣ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.